ಈ ವಿಡಿಯೋ ಮಾಡೋ ಸಮಯದಲ್ಲಿ ನಾವು ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣದಿಂದಾಗಿ ಈ ವಿಡಿಯೋದಲ್ಲಿ ಯಾವುದೇ ತರಹದ ಲೋಪಗಳು ಬಂದಲ್ಲಿ ಅದನ್ನು ಮುಚ್ಚಿಕೊಂಡು ಹೊಟ್ಟೆ ಹಾಕೊಳ್ಳುವುದು ವಿನಂತಿ. ಅಕ್ಷಯ್, यह वीडियो भी काल्पनिक है. पिछले वाले की तरह यह भी इमेजिनेशन में देखिए. इसे कृपया करके दिल पे ना लीजिए, कहीं और लीजिए. और फिर भी ऑफेंड हो गए तो स्टार्ट से डिस्क्लेमर वापस देखिए. थैंक यू. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇಟ್ಸ್ ಅ ಬಾಯ್ ಸಮಿತ್ ಹಿಯರ್ ಆ್ಯಂಡ್ ನೀವು ಕೂಡ ವಿಡಿಯೋದ ಟೈಟಲ್ ನೋಡಿ ಬಂದಿರೋದು ಅನ್ಕೊಳ್ತೇನೆ. ಇನ್ನೊಬ್ಬರ ಮನೆ ಹಾಳಾಗೋದು ನೋಡಿ ನಾವು ಬರೋ ಇದ್ದೇವೆ ಅಲ್ಲ. ಸೊ ಇನ್ ಕೇಸ್ ನಿಮಗೆ ರಕ್ಷಿತಾ ಅವರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ರಕ್ಷಿತಾ ಅವರು ಒಬ್ಬರು ಪ್ರಾಣಿ ಪ್ರೇಮಿ. ಆ್ಯಂಡ್ ಇನ್ನೊಂದು ವಿಷಯ, ರಕ್ಷಿತಾ ಅವರಲ್ಲಿ ತುಂಬ ದೊಡ್ಡ ಇದು ಕೂಡ ಇದೆ, ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅವರಿಗೆ ಆಲ್ಮೋಸ್ಟ್ ಬಾಯ್ಸ್ನವರು ತುಂಬ ಜನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ. ಸೊ ನೋಡುವ, ನಾನು ಅವರ ವೀಡಿಯೋ ಇಷ್ಟರ ನೋಡಿಲ್ಲ. ಸೊ ಒಂದು ವೀಡಿಯೋ ನೋಡುವ, ಸ್ಟಾರ್ಟ್ ಮಾಡುವ. ಕೆಲವೊಂದು ಶಾರ್ಟ್ ಕ್ಲಿಪ್ ಮತ್ತು ಕೆಲವೊಂದು ವೀಡಿಯೋಗಳನ್ನು ನಾನು ಬೇರೆ ಚಾನಲ್ನ ತೆಗೆದು ಇಲ್ಲಿ ಯೂಸ್ ಮಾಡಿದ್ದೇನೆ. ಸೊ ಇನ್ ಕೇಸ್ ನಿಮಗೆ ಆ ಬೇರೆ ಚಾನಲ್ನ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿದೆ, ಎಲ್ಲ ನೋಡಿ ಬನ್ನಿ. ಓಕೆ. You're never gonna make it, you're not good enough. There's a million other people with the same stuff. You really think you're different? ಒಂದು ನಿಮಿಷ, ಕನ್ನಡ ಕೇಳಲು ಈಗಲೇ ಸಾಧ್ಯ ಅಂಡ ಮಾತ್ರ ಕೇಳಿ ಇದನ್ನ ಕೇಳಿಕ ಪಡ್ತಿದ್ದುಕೊಳ್ಳಿ ಮೇಡಮ್ ಪನ್ನಗಾರಿಗೆ ಸ್ಪಷ್ಟವಾದ ಬರ್ತೀವಿ. ಆಂಡಲ ಕನ್ನಡ మీద ಪ್ರೀತಿಯ ಪಾತ್ರ ಪ್ಲೀಸ್ ಪ್ಲೀಸ್. ಓಕೆ ಓಕೆ. ರಕ್ಷಿತಾ ಅಕ್ಕನ ಗೋಲಿ ಬಜೆ. ಓಕೆ. ಸೊ ಹೀಗ ಮಾಡಿ, ಸೊ ಸಮ ಹೀಗ ಬರೀ ಇಂಥದೆಯ. ನನಗೆ ಇವಾಗ ಗೊತ್ತಾಯ್ತು ರಕ್ಷಿತಾ ಅವರಿಗೆ ಯಾಕೆ ಬಾಯ್ಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ರಕ್ಷಿತಾ ಅವರಿಗೆ ತುಂಬ ಬ್ಲೈಂಡ್ ಫ್ಯಾನ್ ಫಾಲೋವಿಂಗ್ ಇದೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ಭಾಷೆ ಕಲಿಕೆ ಟ್ರೈ ಮಾಡ್ತಿದ್ದಾರೆ ಅಥವಾ ನಮ್ಮ ಭಾಷೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಅಂತಾರೆ ನಾನು ವಿಷಯ ಹೇಳ್ತೇನೆ. ನಾರ್ಮಲಾಗಿ ಒಂದು ಮಗು 2.5-3 ವರ್ಷದಲ್ಲಿ ಮಾತಲ್ಲಿ ಕಲಿತದೆ ಅಂದ್ಕೊಳ್ತೇನೆ. ಅವರ ಫಸ್ಟ್ ವೀಡಿಯೋ ಬಂದದ್ದು ಮೋಸ್ಟ್ಲಿ 4-5 ವರ್ಷ ಮೊದಲಾಗಿರಬೇಕು. ಅದರ ಮೇಲೆ ಎಷ್ಟೋ ವೀಡಿಯೋ ಮಾಡಿದ್ರು ಸ್ಟಿಲ್ ಅವರಿಗೆ ಭಾಷೆ ಕಲಿಕೆ ಆಗ್ತಿಲ್ಲ ಅಂತ ಹೇಳಿದರೆ खराब हो जाएगा. मैं माँ अम्मा बहन पे आ जाऊंगा. मैं इनकी अम्मा बहन पे आ जाऊंगा. ಪಿತೈ ಊರಲ್ಲಿ ಇದ್ರೆ, ಇಂಡಿಯಲ್ಲಿ ಇದ್ರೆ, ಇಂಡಿಯಾ ಔಟ್ ಇದ್ರೆ, ವರ್ಲ್ಡ್ ಔಟ್ ಇದ್ರೆ ಆ ದಿನ ನಿಮ್ಗೆ ಬರ್ಲಿಕ್ಕೆ ವರ್ಲ್ಡ್ ರಕ್ಷಿತಕ್ಕ ಲಿಟ್ರಲಿ ಸೆಟ್ ವರ್ಲ್ಡ್ ಔಟ್ ಇದ್ರೆ समझ रहे हो आप समझ रहे हो. ನಾನು ಅದೇ ಅನಿಸೋದು, ಥ್ಯಾನೋಸ್ ಯಾಕೆ 1/2% ಲೈಫನ್ನು ವೈಪ್ ಔಟ್ ಮಾಡಲಿಕ್ಕೆ ಬಂದ ಅಂತ. ಅಕ್ಕನೇ ರೀಸನ್. ಆಸೆ ಆಗುತ್ತೆ ಗೈಸ್ ನೋಡಿ, ನಾನು ಪೊಟೆಟೊ ಬೈಟ್ಸ್ ತಕೊಂಡು ಬಂದಿದ್ದೀನಿ ಅಂತ. ಮಕ್ಕೀನ್ಸ್ ಪೊಟೆಟೊ ಬೈಟ್ಸ್. ಸೊ ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ ಪೊಟೆಟೊ ಬೈಟ್ಸ್ ತಿನ್ಲಿಕ್ಕೆ. ಇದೇ ಮಾಡ್ಲಿಕ್ಕೆ ಏನು ಕಷ್ಟನೇ ಇಲ್ಲ, ಗೊತ್ತುಂಟಾ ನಿಮ್ಗೆ. ಬಿಸಿ 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 ಎಣ್ಣೆ ಉಂಟಲ್ವಾ, ಬಿಸಿ ಬಿಸಿ ಎಣ್ಣೆಯಲ್ಲಿ ಇದೆ ಹಾಕಬೇಕು. ಬಿಸಿ ಬಿಸಿ ಎಣ್ಣೆ ಹೈ ಹಾಕಬೇಕು, ಸರಿ ಹಾಕಿದಾಗ. ರಕ್ಷಿತಾ ಅವರ ಇನ್ನೊಂದು ವಿಷಯ, ನೀವು ಕಂಟೆಂಟ್ ಒಳ್ಳೇದು ಮಾಡ್ತೀರಿ, ನಿಮ್ಮದು ವಿಡಿಯೋಗ್ರಫಿ ಅದು ಇದೆಲ್ಲ ಒಳ್ಳೇದುಂಟು. ಬಟ್ ನೆಕ್ಸ್ಟ್ ಟೈಮಿಂದ ಉಂಟಲ್ಲ, ಇಂಟರ್ನೆಟ್ ಆಫ್ ಮಾಡಿ ಅಪ್ಲೋಡ್ ಮಾಡಿ, ಒಳ್ಳೆ ವ್ಯೂ ಬರ್ತದೆ. ಸೊ ಇದೆ ಲಾಸ್ಟ್ ದರ್ಬಾ, ಲಾಸ್ಟ್ ನನ್ನ ರೆಡಿ ಆಗ್ತೀನಿ. ಸೊ ತುಂಬಾ ಬೇಜಾರಾಗುತ್ತೆ. ಸೊ ಹೀಗೆ ರಾತ್ರಿ ಸಿಗೋಣ. ಓಕೆ, ಬನ್ನಿ 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 ಬನ್ನಿ. ಅಮ್ಮ ಬೈತಾರೆ ನನಗೆ ಹಾಗೆಲ್ಲ ಮಾಡಿದರೆ. ಗೈಸ್, ನಾನು ಯೋಚನೆ
ಮಾಡ್ತೀನಿ. ನಿಮಗೆ ಆಯಾಸ ಆಗೋದಿಲ್ವಾ? ನನಗೆ ಫೋನಲ್ಲಿ ನೀವು ನೋಡ್ತಾರಲ್ವಾ, ಇಷ್ಟು ವರ್ಷ ಆಯಿತು ನೀವು ನನಗೆ ಫೋನಲ್ಲಿಯೇ ನೋಡ್ತಾ ಇರಲ್ವಾ, ನೀವು ನಿಮಗೆ ಹಾಗೆ ಆಸೆ ಆಗೋದಿಲ್ವಾ ರಕ್ಷಿತಾ ಜೊತೆಗೆ ಮುಂಚೆ ಸ್ಟ್ಯಾಂಡ್ ಮಾಡಿ ಮಾತಾಡಬೇಕು ಅಂತ ನಿಮಗೆ ಆಸೆ ಆಗೋದಿಲ್ವಾ? ಅನಿಸ್ತದಲ್ಲ, 2024 ಗೋಲೇ ಅದು, ನಿಮ್ಮ ಮುಂಚೆಲ್ಲಿ ನಿಂತು ಮಾತಾಡ್ಬೇಕಂತ. You're teasing me, naughty. ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಗೈಸ್ ಫೈನಲಿ ಏನೋ ಪಾರ್ಸೆಲ್ ಬತ್ತುಂಡು ಇದೀಗ ನಾನು ಓಪನ್ ಮಾಡ್ತಿದ್ದು ಪಾರ್ಸೆಲ್ ದ ಉಲೈ ದಾದ ಉಂಡು ಬಂದು ಈಗ ಮುನಿ ನಾ ಓಪನ್ ಮಾಡ್ಲಾ ಮುನ್ನಿವರು ನಾನು ಒಂದು ವಿಷಯ ಹೇಳಲಿಕ್ಕೆ ಬರ್ತೇನೆ. ಮುನ್ನಿ ಬದನಾಮ ಹೋಯಿ ಆದರೂ ಮುನ್ನಿ ಅವರನ್ನು ಇವರೊಟ್ಟಿಗೆ ಸೇರಬೇಡಿ, ಮತ್ತು ಅಮ್ಮ ಬೈತಾರೆ ನಿಮಗೆ ಕೆಟ್ಟ ಕೆಟ್ಟ ಬುದ್ಧಿ ಎಲ್ಲ ಮಾಡಿದ್ದೀರಾ. ಕ್ಯಾಮರಾಮನ್ ಅವಸ್ಥೆ ತುಲಿಗೆ ದಾದ ಎಂಚ ಉಂಟೊಂದು ತುಲಿಗೆ ಎಂತ ಮೋಸ್ಟ್ಲಿ ಕ್ಯಾಮರಾಮ್ಯಾನ್ ಕೂಡ ಮುಂಬೈಯವರೇ ಆಗಿರ್ಬೋದು. ಸೊ ಭಯ್ಯ आप प्लेट गोभी. मरना तेरे को डर नहीं लगता? ये नाम लगा के घूम रहा है तू. ಸೊ ಹಾಯ್ ಗೈಸ್, ಹೇಗಿದ್ದೀರಾ ನೀನು? ನಾನು ಚೆನ್ನಾಗಿದ್ದೀನಿ ಗೈಸ್. ಇಬ್ರು ಮುನ್ನಿ ಚೆಕ್ ಮಾಡ್ತೀನಿ ಎಷ್ಟು ಉಂಟಂತ ನೋಡೋಣ. ಓಕೆ ಬನ್ನಿ. ನಾ ಹೇಳಿಲ್ವಾ ಮುನ್ನಿ ಬದನಾಮ ಹುಯಿ ಗ್ಯಾಂಡ್ ರಿಯಲ್ ಆಗ್ತಂತ ಹೇಳಿಲ್ವಾ? ಅಯ್ಯೋ ಗೈಸ್ ಏನ್ ಗೊತ್ತುಂಟ, ನೀನು ಹೇಳಿದ್ರಲ್ಲ ಗೊತ್ತಾಗಲ್ಲ ನನಗೆ, ಹೇಳೋ. ನನ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ನಾನು ಯಾವ ಬಟ್ಟೆ ಹಾಕು ಅಂತ, ಇದೇ ಬಟ್ಟೆ ಹಾಕ್ಲಾ ನನ್ಗೆ ಗೊತ್ತೇ ಆಗುದಿಲ್ಲ. ನನ್ ಮೇಲೆ ಆಣೆ ಇಟ್ಟು ಆ್ಯಂಡ್ ರಕ್ಷಿತಾ ಅವರೇ, ಇನ್ ಕೇಸ್ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ, ಈ ವಿಡಿಯೋ ನಿಮಗೆ ಬೇಜಾರಾಗಿದ್ದರೆ ನಾನು ನಿಮಗೆ ಒಂದು ವಿಷಯ ಹೇಳಿಕೆ ಬಿಡ್ತೇನೆ. ಎಂತ ಅಂತ ಹೇಳಿದರೆ, ಲೈಕ್, ಶೇರ್, ಸಬ್ಸ್ಕ್ರೈಬ್. ಇನ್ನೊಂದು ವಿಷಯ ಎಂತ ಅಂತ ಹೇಳಿದರೆ, ನಾನು ಎಷ್ಟು ಪೊಲೈಟ್ ವೇಯಲ್ಲಿ ಹಾಕಿದೆ ಅಷ್ಟು ಪೊಲೈಟ್ ವೇಯಲ್ಲಿ ನಿಮ್ಮ ರಿಯಾಕ್ಷನ್ ಮಾಡಿದ್ದೇನೆ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಮತ್ತು ನನ್ನ ವಿಡಿಯೋ ನೋಡೋದ್ರಲ್ಲಿ ಆಲ್ಮೋಸ್ಟ್ ಗರ್ಲ್ಸ್ ಇದ್ದಾರೆ. 45% ಅಷ್ಟು ಗರ್ಲ್ಸ್ ನೋಡ್ತಾರೆ. ನನಗೆ ಅವ್ರನ್ನ ಅನ್ಕಂಫರ್ಟೇಬಲ್ ಫೀಲ್ ಮಾಡಿಸ್ಲಿಕ್ಕೆ ಇಷ್ಟ ಇಲ್ಲ. ಈ ಟೈಪ್ನ ವೀಡಿಯೋ ನೋಡ್ಕೊಂಡು ಹೋಗಿ ಅವರ ಕಮೆಂಟ್ ಸೆಕ್ಷನಲ್ಲಿ ಹೀಗೆ ಬೇಡದೆಲ್ಲ ಬೈಬೇಡಿ. ಹಾಗೆ ಮಾಡಿದರೆ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಅವರಿಗೆ ಮತ್ತು ಕಮೆಂಟ್ ಮಾಡ್ತಿರೋ ನಿಮಗೆ ಎಂತ ಡಿಫ್ರೆನ್ಸ್? That's it for today guys. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಎಂತೆಲ್ಲ ಮಾಡ್ಲಿಕ್ಕೆ ಎಲ್ಲ ಮಾಡಿ, ಎಲ್ಲ ಫ್ರೀ, ಹಣ ಕೊಡಲಿಕ್ಕಿಲ್ಲ ಯಾವುದಕ್ಕೆ ಸಹ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಪೀಸ್ ಔಟ್. Welcome to my dark side.